ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಡಿಗ್ ನಾವೆಲ್ಸ್ ಚಾನಲ್ಗೆ ಸ್ವಾಗತ. ಈ ದಿನ ನಟೇಶ್ ನಾಡಿಗ್ ರವರು ರಚಿಸಿರುವ ಕ್ವಶ್ಚನ್ ಮಾರ್ಕ್ ಕಥೆಯನ್ನು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಎಲ್ಲರೂ ಕತೆ ಕೇಳೋಣ. ಚೈನಾ ಬಾರ್ಡರ್ 4ನೇ ರೆಜಿಮೆಂಟ್ 3ನೇ ಬ್ಯಾರಿಕ್ನಲ್ಲಿದ್ದ ಸೈನಿಕ ತದೇಕ ಚಿತ್ತದಿಂದ ಬಾರ್ಡರ್ ಫೆನ್ಸಿಂಗ್ ಕಡೆ ನೋಡುತ್ತಾ ಕುಳಿತಿದ್ದಾನೆ. ಸುತ್ತಲೂ ಹತ್ತಿಯ ಎಸಳುಗಳಂತೆ ತಪತಪನೆ ಉದುರುತ್ತಿರುವ ಮಂಜಿನ ಅರಳೆದಳು. ಬೆಚ್ಚನೆಯ ಮಿಲಿಟರಿ ಉಡುಪಿನಿಂದ ಆವೃತವಾದ ದೇಹ, ಹೃದಯದಲ್ಲೂ ಬೆಚ್ಚನೆಯ ಭಾವನೆಗಳು, ನೆನಪುಗಳನ್ನು ತುಂಬಿಕೊಂಡಿದ್ದರೂ ಕರ್ತವ್ಯ ಪಾಲನೆಯ ದೃಷ್ಟಿಯಿಂದ ಬಾರ್ಡರ್ ಫೆನ್ಸಿಂಗ್ನ ಉದ್ದಕ್ಕೂ ಕಣ್ಣಾಡಿಸುತ್ತಾ ಕಾವಲು ಕಾಯುತ್ತಿದ್ದ. ಇದ್ದಕ್ಕಿದ್ದಂತೆ ಕೈಕೊಟ್ಟ ಏಕಾಗ್ರತೆ ಆತನನ್ನು ಗತಲೋಕಕ್ಕೆ ಕೊಂಡೊಯ್ಯಿತು. ಬೆಂಗಳೂರಿನ ಮಿಲಿಟರಿ ಸೆಲೆಕ್ಷನ್ ಕ್ಯಾಂಪ್ನ ಆವರಣ ಸೇನೆ ಸೇರಲು ಆಶಿಸಿ ಬಂದ ಯುವಕರಿಂದ ಕಿಕ್ಕಿರಿದು ತುಂಬಿತ್ತು. ಮೇಲೆ ಕೆಳಗೆ ಜಾಗ ಬಿಟ್ಟು ಮಧ್ಯ ಭಾಗದಲ್ಲಿ ಮಾತ್ರ ಅಳವಡಿಸಿದ್ದ ತುಂಡು ಬಾಗಿಲಿನ ಹಿಂದಿನಿಂದ ಜೋರು ಧ್ವನಿಯಲ್ಲಿ ಅಧಿಕಾರಿಯೊಬ್ಬ, ಪ್ರಸನ್ನಾಜಿ ಗೌಡ, ಸನ್ ಆಫ್ ಗಿರಿಗೌಡ, ಹೊನ್ನೇನಹಳ್ಳಿ ಗ್ರಾಮ, ಕಸಬಾ ಹೋಬಳಿ, ಕೆಆರ್ ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ ಎಂದು ಆತನ ಸರದಿ ಬಂತೆಂದು ಸೂಚಿಸಿದ. ಯುವಕನೊಬ್ಬ ನಾನಾಗಲೇ ಸೈನಿಕನಾಗಿದ್ದೇನೆ ಎಂಬ ಠೀವಿಯಿಂದ ಎದೆ ಸೆಟೆದು ಕೈಗಳನ್ನು ಹಿಂದೆ ಕಟ್ಟಿಕೊಂಡು ಕಡೆದ ಕಂಬದಂತೆ ಅಲ್ಲಿದ್ದವರ ಎದುರು ನಿಂತುಕೊಂಡ. ಹೆಸರು? ಆತನನ್ನು ಪರೀಕ್ಷಿಸುವಂತೆ ನೋಡುತ್ತಿದ್ದ ಅಧಿಕಾರಿಯ ಬಾಯಿಂದ ಬುಲೆಟ್ನಂತೆ ಬಂದಿತ್ತೊಂದು ಪ್ರಶ್ನೆ. ಅಷ್ಟೇ ದೃಢವಾಗಿ ಪ್ರಸನ್ನ ಸರ್ ಎಂದುತ್ತರಿಸಿದ. ನಂತರದ ಪ್ರಶ್ನೆಗಳು ಊರು, ತಂದೆಯ ಹೆಸರು, ತಾಯಿಯ ಹೆಸರು ಇವೆಲ್ಲದಕ್ಕೂ ಸೂಕ್ತ ಉತ್ತರ ದೊರೆತ ನಂತರ ಆಧಾರ್ ಕಾರ್ಡ್ನಲ್ಲಿದ್ದ ಭಾವಚಿತ್ರವನ್ನೊಮ್ಮೆ, ಆತನ ಮುಖವನ್ನೊಮ್ಮೆ ಪರೀಕ್ಷಿಸಿದ ಅಧಿಕಾರಿ, ಸೈನ್ಯ ಸೇರಲು ಆಸೆ ಇದೆಯಾ? ಎಸ್ ಸರ್, ಪ್ರಸನ್ನನಿಂದ ಬಂದಿತ್ತು ಖಡಕ್ ಉತ್ತರ. ಅಲ್ಲಿ ಹೋಗಿ ಎನ್ನುತ್ತಾ ಪಕ್ಕದಲ್ಲಿ ನಿಂತಿದ್ದ ಸೈನಿಕನತ್ತ ತಿರುಗಿ ನೋಡಿದ ಅಧಿಕಾರಿ. ಅಪ್ಪಣೆ ಎಂಬಂತೆ ನಿಯಮದ ಪ್ರಕಾರ ಸೆಲ್ಯೂಟ್ ಹೊಡೆದ ಆತ ಪ್ರಸನ್ನನ ಬಳಿ ಬಂದು ಆವ್ ಮೇರೆ ಸಾಥ್ ಎನ್ನುತ್ತಾ ಆತನನ್ನು ಕರೆತಂದು ಮಿಲಿಟರಿ ಮೈದಾನದಲ್ಲಿದ್ದ ಮತ್ತೊಬ್ಬ ಅಧಿಕಾರಿಗೆ ಆತನನ್ನು ಒಪ್ಪಿಸಿ ತನ್ನ ಕೆಲಸವಾಯಿತೆಂಬಂತೆ ಸೆಲ್ಯೂಟ್ ಮಾಡಿ ಹೋದ. ಮಿಲಿಟರಿ ನಿಯಮದಂತೆ ಮುಂದಿನ ರೊಟೀನ್ ಚೆಕ್ ಎಲ್ಲ ಮುಗಿದ ನಂತರ ಹಿರಿಯ ಅಧಿಕಾರಿಯೊಬ್ಬ ಪ್ರವೀಣನ ದಾಖಲಾತಿಗಳ ಮೇಲೆ ಮುದ್ರೆ ಹೊತ್ತಿ ಉದರ್ ವೇಟ್ ಕರೋ ಎನ್ನುತ್ತಾ ಸ್ವಲ್ಪ ದೂರದಲ್ಲಿ ಸಾಲಾಗಿರಿಸಿದ್ದ ಬೆಂಚ್ಗಳ ಕಡೆ ಕೈ ತೋರಿಸಿದ. ಬಿಚ್ಚಿಟ್ಟಿದ್ದ ಬಟ್ಟೆಗಳನ್ನು ಧರಿಸಿ ಬೆಂಚಿನ ಮೇಲೆ ಕುಳಿತ ಪ್ರಸನ್ನ, ನಾನೇನಾದರೂ ಆಯ್ಕೆಯಾದರೆ ಮನೆಯವರನ್ನು ಹೇಗೆ ಒಪ್ಪಿಸುವುದು? ಮನೆಯಲ್ಲಿ ವಿಷಯ ತಿಳಿಸದೇ ಬಂದಿದ್ದೇನೆ. ಅಪ್ಪ ಏನನ್ನುವನೋ, ಅವ್ವನಿಗೆ ಏನು ಹೇಳುವುದು ಎಂದು ಯೋಚಿಸುತ್ತಾ ಕುಳಿತಿದ್ದ. ಪ್ರಸನ್ನನ ಬಳಿ ಬಂದ ಸೈನಿಕನೊಬ್ಬ ಆವ್ ಮೇರೆ ಸಾಥ್ ಎನ್ನುತ್ತಾ ಮೊದಲಿನ ಕೊಠಡಿಗೆ ಕರೆತಂದು ಆತನ ದಾಖಲಾತಿಗಳನ್ನು ಅಲ್ಲಿದ್ದ ಅಧಿಕಾರಿಗಳಿಗೆ ಒಪ್ಪಿಸಿ ಹೊರಟು ಹೋದ. ಅಧಿಕಾರಿ ದಾಖಲಾತಿಗಳನ್ನೊಮ್ಮೆ ಪರೀಕ್ಷಿಸಿ ಪ್ರಸನ್ನನನ್ನು ನೋಡುತ್ತಾ, ಮಿಸ್ಟರ್ ಪ್ರಸನ್ನ, ನೀವು ಸೆಲೆಕ್ಟ್ ಆಗಿದ್ದೀರಾ. ಆರ್ಡರ್ ನಿಮಗೆ ಕಳಿಸ್ತೇವೆ. ಅದು ತಲುಪಿದ ನಂತರ ಬಂದು ಜಾಯ್ನ್ ಆಗಿ. ಮಿಕ್ಕ ವಿಷಯ ನೀವು ಜಾಯ್ನ್ ಆಗುವಾಗ ಮಾತಾಡೋಣ. ನೀವಿನ್ನು ಹೊರಡಿ ಎನ್ನುತ್ತಾ ದಾಖಲಾತಿಗಳನ್ನು ಪಕ್ಕಕ್ಕಿರಿಸಿ ಮುಂದಿನ ಕೆಲಸದಲ್ಲಿ ತೊಡಗಿದ. ಪ್ರಸನ್ನ ಥ್ಯಾಂಕ್ ಯು ಸರ್ ಎನ್ನುತ್ತಾ ಆತನಿಗೆ ವಂದಿಸಿ ಹೊರಬಂದ. ಹೊನ್ನೇನಹಳ್ಳಿಯ ಗಿರಿಗೌಡ ಮನೆಯಿಂದ ಆಚೆ ಬಂದು ಅಂಗಳದಲ್ಲಿ ಹಾಲು ಕರೆಯುತ್ತಿದ್ದ ಹೆಂಡತಿಯನ್ನುದ್ದೇಶಿಸಿ, ಹೊನ್ನೆ, ಪ್ರಸನ್ನ ಎಲ್ಲೋದ್ನಮ್ಮಿ? ಒತ್ತಾರಿಂದ ಕಾಣ್ತಾ ಇಲ್ಲ ಅವನು ಎಂದು ಪ್ರಶ್ನಿಸಿದ. ಏನಪ್ಪ, ರಾತ್ರಿ ಇಟ್ಟುಂಡ್ಕೊಂಡು ಹೋದ, ಎಲ್ಲೋಗವನೋ ಎನ್ನುತ್ತಾ ರಸ್ತೆಯ ಕಡೆ ದೃಷ್ಟಿ ಹಾಯಿಸಿದನು. ದೂರದಲ್ಲಿ ಬರುತ್ತಿದ್ದ ಪ್ರಸನ್ನನನ್ನು ನೋಡಿ, ಆಗ ಅಲ್ಲಿ ಬತ್ತವನಲ್ಲ, ನೀನೇ ಕೇಳು ಎನ್ನುತ್ತಾ ತನ್ನ ಕಾರ್ಯದಲ್ಲಿ ಮಗ್ನಳಾದಳು. ರಾತ್ರಿ ಊಟ ಮಾಡಿದವನು ಎಲ್ಲಿಗೆ ಹೋಗಿದ್ದೆ ಮನೆಗೆ ಬರ್ದಂಗೆ ಎಂದು ಪ್ರಶ್ನಿಸಿದ ತಂದೆಯ ಮುಖವನ್ನು
ನೋಡಲು ಧೈರ್ಯ ಸಾಲದವನಂತೆ ಎತ್ತಲೋ ನೋಡುತ್ತಾ ಬೆಂಗಳೂರಿಗೋಗಿದ್ದೆ ಎನ್ನುತ್ತಾ ಅಲ್ಲಿಂದ ನುಣುಚಿಕೊಳ್ಳಲು ಪ್ರಯತ್ನಿಸಿದ. ಆತನ ವರ್ತನೆಯಿಂದ ಕೋಪಗೊಂಡ ಗಿರಿಗೌಡ ಅಲ್ಲಿ ಅವಳ ನೆಕ್ಕಕ್ಕೆ ಹೋಗಿದ್ಲಾ ಎಂದು ಅಬ್ಬರಿಸಿದ. ಊರ ಮುಂದಿನ ತೋಟಕ್ಕೆ ಹೇರು ಕಟ್ಟಿ ಉಳಿಮೆ ಮುಗಿಸಿಕೊಂಡು ಸಂಜೆ ಮನೆಗೆ ಬಂದು ದನಗಳನ್ನು ಗೂಟಕ್ಕೆ ಕಟ್ಟುತ್ತಿದ್ದ ಗಿರಿಗೌಡನ ಹಿರಿಯ ಮಗ ರಾಜ ತಂದೆಯ ಮಾತಿಗೆ ಪುಳಕಿತಗೊಂಡವನಂಗೆ ಎಹೆಹೆಹೆ ಎಂದು ನಗುತ್ತಾ ತಮ್ಮನ ಕಡೆ ಮೂದಲಿಸುವವನಂತೆ ನೋಡಿದ. ಅಲ್ಲಿಯವರೆಗೂ ನನಗೆ ಇದಾವುದೂ ಸಂಬಂಧವಿಲ್ಲವೆನ್ನುವಂತೆ ಹಾಲು ಕರೆಯುತ್ತಿದ್ದ ಗಿರಿಗೌಡನ ಹೆಂಡತಿ, ಅಯ್ಯೋ ಅದೇನ್ ಮಾತು ಅಂತ ಆಡ್ತಿ, ಎದ್ದುದ್ದಕ್ಕೆ ಬೆಳೆದ್ ನಿಂತ ಮಗನ ಮುಂದೆ ಆಡ ಮಾತಾ ಅದು, ಬಾಯ್ಲಿದ್ದಂಗೆ ಆಡ್ತೀಯಲ್ಲ, ನಾಚಿಕೆ ಹಾಕೊಳ್ವಾ ನಿಂಗೆ ಎಂದು ತನ್ನ ಅಸಮಾಧಾನ ಪ್ರಕಟಿಸಿದಳು. ತಾಯಿಯ ಒತ್ತಾಸೆ ಸಿಕ್ಕಿದ್ದರಿಂದ ಪ್ರಸನ್ನ ಹಿಂತಿರುಗಿ ನಿಂತು, ನೀನು ಅನ್ಕೊಂಡಂಗೇನಿಲ್ಲ, ಇಂಟ್ರೂ ಇತ್ತು ಅದಕ್ಕೋಯ್ದೆ ಎಂದ. ಮಗ ಒಳ್ಳೆಯ ಕೆಲಸಕ್ಕೆ ಹೋಗಿದ್ದುದರ ಕಾರಣ ಸಮಾಧಾನಗೊಂಡರೂ ತನ್ನ ಮೊದಲಿನ ಬಿಗುವನ್ನು ಬಿಡದೆ ಕೆಳದನೆಯಲ್ಲಿ ಯಾವ ಆಫೀಸ್ನಲ್ಲೋ ಕಾಣೆ ಎನ್ನುತ್ತಾ ಅಭಿಮಾನದಿಂದ ಆತನ ಉತ್ತರಕ್ಕೆ ಎದುರು ನೋಡುತ್ತಾ ನಿಂತ. ಮಿಲ್ಟ್ರಿ ಆಫೀಸಲ್ಲಿ, ನಾನು ಮಿಲ್ಟ್ರಿ ಸೇರ್ಕತ್ತೀನಿ. ಮಗನ ಮಾತನ್ನು ಕೇಳಿದ ಹೊನ್ನಮ್ಮ ಕರೆಂಟು ಒಡಿಸಿಕೊಂಡವಳಂತೆ ಟಣ್ಣನೆ ಎದ್ದು ನಿಂತು ವರ್ಣಿಸಲು ಸಾಧ್ಯವಾಗದ ಭಾವದಿಂದ ಮಗನನ್ನು ನೋಡುತ್ತಾ ನಿಂತಳು. ಮಗನ ಅಭಿಪ್ರಾಯ ತಿಳಿದ ಗಿರಿಗೌಡನ ಪಿತೃ ಹೃದಯ ನೋವಿನಿಂದ ತುಂಬಿ, ಅಲ್ಕಂಡ್ ಮಗ, ನಿನ್ಗೇನು ಕಮ್ಮಿ ಮಾಡೀವ್ನಿ ಅಂತ ಮಿಲ್ಟ್ರಿ ಸೇರ್ಕತ್ತೀನಿ ಅಂತಿದ್ದಿ? ಹುಟ್ಟೂರು ಬಿಟ್ಬಿಟ್ಟು ಅದ್ಯಾವುದೋ ಊರಲ್ಲಿ ಪರದೇಸಿ ಹಂಗೆ ಸಾಯ್ಬೇಕಾ ನನ್ನ ಮಗ? ಹೊನ್ನಮ್ಮನಂತೂ ರೆಪ್ಪೆ ಆಡಿಸದೆ ತುಂಬಿದ ಕಣ್ಣುಗಳಿಂದ ಮಗನನ್ನು ನೋಡುತ್ತಾ ನಿಂತಿದ್ದಳು. ಮನೆಯ ಮುಂದೆ ಹಲಸಿನ ಮರದ ಕೆಳಗೆ ಈಸಿ ಚೇರ್ನಲ್ಲಿ ತಾತ್ಪರ್ಯ ಸಹಿತ ಭಗವದ್ಗೀತೆ ಓದುತ್ತಾ ಕುಳಿತಿದ್ದ ಗಿರಿಗೌಡನ ತಂದೆ, ಏಯ್ ಮುಚ್ಲಾ ಉಸ್ರ ತರ್ಲೆ ಬಡ್ಡೆತುದೆ, ಈಗಲೇ ಆ ಮಗ ಸತ್ತೋನಂಗೆ ಮಾತಾಡ್ತವನೆ. ಏನು ಎಲ್ಲರೂ ಇಲ್ಲೇ ಗೂಟ ಬಡ್ಕೊಂಡಿರಕ್ಕಾಯ್ತದ? ಎಲ್ಲ ಸಾಯದೆಯ, ಸಾಯಕ್ಕೊಂದು ನೆಪ ಅಷ್ಟೇಯ, ಅಲ್ಲಾದ್ರೇನು ಇಲ್ಲಾದ್ರೇನು ಸಾವು ಸಾವೆಯ ಎಂದು ಮಗನ ಬಾಯಿ ಮುಚ್ಚಿಸಿ ಸೊಸೆ ಹೊನ್ನಮ್ಮಳನ್ನು ನೋಡುತ್ತಾ, ಏ ತಾಯಿ, ನೀನು ಈ ಬುದ್ಗೆಟ್ ನನ್ನ ಮಗನಂಗೆ ಆಡ್ತೀಯಲ್ಲ, ಮಕ್ಕಳು ಅಷ್ಟು ಬಂದವೆ, ನಡಿ ಅವಕ್ಕೇನಾರ ಒಟ್ಟಿಗೆ ಅವಸ್ಥೆ ಮಾಡು. ಹೋಗ್ಲ ರಾಜ, ಹೋಗ್ರಲ್ಲ ಅವಳಿಕೆ ಎನ್ನುತ್ತಾ ಪುಸ್ತಕದಲ್ಲಿ ಮುಖ ಹುದುಗಿಸಿದ. ಆಗಿನ ಕಾಲಕ್ಕೆ ಹೊನ್ನೇನಹಳ್ಳಿಗೆ ವಿದ್ಯಾವಂತನೆನಿಸಿದ್ದ ಗಿರಿಗೌಡನ ತಂದೆಗೆ ಮೊಮ್ಮಗ ಪ್ರಸನ್ನ ಮಿಲ್ಟ್ರಿ ಸೇರಲು ಯಾವುದೇ ತಕರಾರಿರಲಿಲ್ಲ. ಕಾರಣ, ಆತನು ತನ್ನ ಪ್ರಾಯದ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟ, ಗಾಂಧೀಜಿಯ ಒಡನಾಟದಲ್ಲಿ ದೇಶಭಕ್ತನಾಗಿ ಮೆರೆದಿದ್ದವನೇ. ಗಿರಿಗೌಡ ತಂದೆಯ ಮಾತಿಗೆ ಎದುರಾಡದೆ ತನ್ನ ಸಮ್ಮತಿಯನ್ನು ಸೂಚಿಸದೆ ನೋವಿನಿಂದ ನಿರ್ಗಮಿಸಿದ. ಗಿರಿಗೌಡನಿಗೆ ಮಗ ಮಿಲ್ಟ್ರಿ ಸೇರುವುದು ಸುತರಾಂ ಇಷ್ಟವಿಲ್ಲವೆಂದೇನಲ್ಲ. ಮನೆಯ ಮಗ ದುಡಿದರೆ ಮನೆಯ ಪರಿಸ್ಥಿತಿ ಸುಧಾರಿಸುತ್ತದೆಂಬ ಬಯಕೆ ಇದ್ದರೂ ಪ್ರಸನ್ನ ಮಿಲ್ಟ್ರಿ ಸೇರುವುದನ್ನು ಹೆತ್ತ ಕರುಳು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುತ್ತಿಲ್ಲ. ಹಾಗೆಂದು ಅವರು ಬಡವರೆಂದೇನಲ್ಲ. 5 ಎಕರೆ ನೀರಾವರಿ ಗದ್ದೆ, ಊರ ಮುಂದಿನ 3 ಎಕರೆ ತೆಂಗಿನ ತೋಟ, 4 ಎಕರೆ ಮಳೆ ಆಶ್ರಿತ ಜಮೀನು ಹೊಂದಿದ್ದ ಕುಟುಂಬ. ಆದರೂ ನೂತಿದ್ದಕ್ಕೂ ನೈದಿದ್ದಕ್ಕೂ ಸರಿಯಾಯಿತು ಎಂಬ ರೈತರ ಜೀವನದಲ್ಲಿ ಮನೆಯ ಮದುವೆ ಮುಂಜಿ, 3 ಗಂಡು ಮಕ್ಕಳಿಗೂ ಒಂದೊಂದು ಮನೆ ಕಟ್ಟಬೇಕು, ಮಗಳ ಮದುವೆ ಸಾಲ ತೀರಿಸಬೇಕು, ಪ್ರಸನ್ನನಂತೆ ಕಿರಿಯ ಮಗನನ್ನು ಕಾಲೇಜು ಓದಿಸಬೇಕು, ಹಿರಿಯ ಮಗ ರಾಜನ ಆಸೆಯಂತೆ ಟ್ರ್ಯಾಕ್ಟ್ರು ಒಂದು ತರಬೇಕು, ಇದೆಲ್ಲದಕ್ಕೂ ಆಸರೆಯಾದರೆ ಎನ್ನುವ ಆಸೆಯೂ ಇದೆ. ಅಕ್ಕಿಯ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಎನ್ನುವಂತೆ. ಒಳಮನೆಯಲ್ಲಿ ರಾತ್ರಿಯ ಅಡುಗೆಯ ವ್ಯವಸ್ಥೆ ಮಾಡುತ್ತಿದ್ದ ಹೊನ್ನಮ್ಮ ಹಿಟ್ಟಿನ ಹೆಸರು ಉಕ್ಕಿ ಬರುತ್ತಿದ್ದುದು ಗಮನವಿಲ್ಲದಂತೆ ಗೋಡೆಯನ್ನು ದಿಟ್ಟಿಸಿ ನೋಡುತ್ತಾ ಕುಳಿತಿದ್ದಳು. ಅವಳ ಮನಸ್ಸಿನ ತುಂಬ ಮಗನ ಭವಿಷ್ಯದ್ದೇ ಚಿಂತೆ ತುಂಬಿಕೊಂಡಿತ್ತು. ದೇಶ ಸೇವೆ, ದೇಶಭಕ್ತಿ ಇದಾವುದರ ಬಗೆಯ ಆಳವಾದ ಅರಿವಿಲ್ಲದೆ ಮಗ ಮಿಲಿಟರಿ ಸೇರಿದರೆ ಅವನ ಬದುಕು ಮುಂದೇನು ಎನ್ನುವ ಆತಂಕ ಅವಳ ಮಾತೃಹೃದಯವನ್ನು ಕಲಕಿಬಿಟ್ಟಿತ್ತು. ಹಿಟ್ಟಿನೆಸರಿನ ಕುದಿ ಉಕ್ಕಿ ಬೆಂಕಿಯ ಮೇಲೆ ಬಿದ್ದು ಸುರ್ರೆಂದು ಶಬ್ದವಾದಾಗ ಎಚ್ಚರಗೊಂಡ ಆಕೆ ದಡಬಡಿಸಿ ಅದನ್ನೊಮ್ಮೆ ಸೌಟಿನಿಂದ ಕಲಕಿದಳು.
ಏಕೋ ಮಗನ ಮುಖವನ್ನೊಮ್ಮೆ ನೋಡಬೇಕೆನಿಸಿ, ಲೇ ಮಗ ಪ್ರಸನ್ನಿ, ಆ ಸಿಟ್ಟಿನ ತಪ್ಪಲಿ ಒಸಿ ತಗೊಂಡ್ ಬಪ್ಪ ಇಲ್ಲಿ, ಯಾಕೋ ಮ್ಯಾಕ್ ಹೇಳಕ್ಕೆ ಆಯ್ತಿಲ್ಲ, ಮಂಡೆಲ್ಲ ನೋವು ಎಂದು ಕೂಗಿದಳು. ಮುಂದಿನ ಕಥೆಯನ್ನು ಭಾಗ 2ರಲ್ಲಿ ಕೇಳಿ ಆನಂದಿಸಿ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.